ಚಂದ್ರಬಾಬು ನಾಯ್ಡುಗೆ ಕರೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಎನ್ಡಿಎ ಜೊತೆ ಗುರುತಿಸಿಕೊಂಡಿದೆ ಟಿಡಿಪಿ. ಸದ್ಯ ಆಂಧ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ ಚಂದ್ರಬಾಬು ನಾಯ್ಡು. ಈ ಹಿನ್ನೆಲೆಯಲ್ಲಿ ಟಿಡಿಪಿ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆಯನ್ನ ಮಾಡಿ ಶುಭವನ್ನ ಕೋರಿದ್ದಾರೆ. ಕರೆಯನ್ನ ಮಾಡೋದು ಅನಿವಾರ್ಯ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಕೇಂದ್ರದಲ್ಲಿ ಸರ್ಕಾರವನ್ನ ಮತ್ತೆ ರಚನೆ ಮಾಡಬೇಕು ಅಂತಂದ್ರೆ ಎನ್ಡಿಎ ಮೈತ್ರಿಕೂಟದಲ್ಲಿರುವಂತಹ ಟಿಡಿಪಿಯ ಬೆಂಬಲ ಕೂಡ ದೊಡ್ಡ ಮಟ್ಟದಲ್ಲಿ ಬೇಕೇ ಬೇಕು ಬಿಜೆಪಿ ಪಾಳ್ಯಕ್ಕೆ. ಯಾಕಂದ್ರೆ ಏಕಾಂಗಿಯಾಗಿ ಸರ್ಕಾರ ರಚಿಸುವಂತಹ ಸಿಚುವೇಶನ್ ನಲ್ಲಿ ಈ ಬಾರಿ ಬಿಜೆಪಿ ಪಾಳ್ಯ ಇಲ್ಲ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ದಿಗ್ವಿಜಯವನ್ನ ಸಾಧಿಸಿದ್ದಾರೆ ಲೋಕಸಭಾ ಚುನಾವಣೆ ಹಾಗೆಯೇ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾಗಿ ಮೋದಿ ಕರೆಯನ್ನ ಮಾಡಿ ಅವರಿಗೆ ವಿಶ್ ಮಾಡಿದ್ದಾರೆ. ಎನ್ಡಿಎ ಜೊತೆ ಟಿಡಿಪಿ ಗುರುತಿಸಿಕೊಂಡಿದೆ. ಅಂದ್ರೆ ಇತ್ತೀಚೆಗೆ ಅವರು ಜಾಯ್ನ್ ಆಗಿದ್ದು ಎನ್ಡಿಎ ಮೈತ್ರಿಕೂಟಕ್ಕೆ. ಮೊದಲಿದ್ರು, ಆನಂತರ ಬಿಟ್ಟು ಹೊರಬಂದು, ಆನಂತರ ಈಗ ಮತ್ತೆ ಸೇರಿದ್ದಾರೆ. 16 ಲೋಕಸಭಾ ಕ್ಷೇತ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿ ಗೆದ್ದಿದೆ. ಸೊ ಈಗ ಚಂದ್ರಬಾಬು ನಾಯ್ಡು ಅನಿವಾರ್ಯ ಎನ್ಡಿಎ ಮೈತ್ರಿಕೂಟಕ್ಕೆ. ಅವರ ಬೆಂಬಲ ಇಲ್ಲದಿದ್ರೆ ಬಹುಮತ ಸಾಕಾರ ಆಗೋದಿಲ್ಲ. ಸೊ ಈಗ ಕೇಂದ್ರದಲ್ಲಿ ಅವರು ಕಿಂಗ್ ಮೇಕರ್, ಆಂಧ್ರದಲ್ಲಿ ಅವರು ಕಿಂಗು. ಸೊ ಈ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಸಿಕ್ಕಾಪಟ್ಟೆ ಡಿಮಾಂಡು. ದೆಹಲಿಗೆ ಬರುವಂತೆ ನಾಯ್ಡು ಅವರಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಈ ಕಡೆ ಇಂಡಿಯಾ ಮೈತ್ರಿಕೂಟದಿಂದಲೂ ಕೂಡ ಆಹ್ವಾನ ಕೊಡುವಂತ ಪ್ರಯತ್ನಗಳಾಗ್ತಾ ಇದೆ. ಸೊ ಪ್ರಶ್ನೆ ಇರೋದಿಲ್ಲೇ ಏನಾಗತ್ತೆ ಅನ್ನೋದು. ಚಂದ್ರಬಾಬು ನಾಯ್ಡು ಮಹತ್ವಾಕಾಂಕ್ಷಿ ರಾಜಕಾರಣಿ. ಆ ಮಹತ್ವಾಕಾಂಕ್ಷೆ ಎಲ್ಲಿಗೂ ಕೊಂಡೊಯ್ಯಬಹುದು. ಆಂಧ್ರಕ್ಕೆ ಸೀಮಿತರಾಗಿರ್ತಾರೋ, ರಾಷ್ಟ್ರ ರಾಜಕಾರಣದ ಯೋಚನೆಯನ್ನ ಏನಾದರೂ ಮಾಡ್ತಾರೋ ಗೊತ್ತಿಲ್ಲ. ಆ ಮಹತ್ವಾಕಾಂಕ್ಷೆ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಆಹ್ವಾನ ಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಕರೆ ಮಾಡಿ ಮಾತನಾಡಿದ್ದಾರೆ. ಕೇಂದ್ರದಲ್ಲಿ ಕಿಂಗ್ ಮೇಕರ್, ಆಂಧ್ರದಲ್ಲಿ ಕಿಂಗ್ ಆಗಿರುವಂತ ಚಂದ್ರಬಾಬು ನಾಯ್ಡು ಅವರ ನಿಲುವೇನು ಅನ್ನೋದು ಪ್ರಶ್ನೆ. ಈಗ ಎನ್ಡಿಎ ಮೈತ್ರಿಕೂಟದಲ್ಲಿ ಇರುವಂತ ಜೆಡಿಯು ಒಂದು ಕಾಲದಲ್ಲಿ ಹೊರಗೆ ಹೋಗಿದ್ದಂತ ಪಾರ್ಟಿ. ಇದು ಟಿಡಿಪಿ ಒಂದು ಕಾಲದಲ್ಲಿ ಹೊರಗೆ ಹೋಗಿ ಆನಂತರ ವಾಪಸ್ ಬಂದವರು. ಶಿವಸೇನೆಯನ್ನ ಹೆಂಗ ನಂಬ್ತೀರಿ ನೀವು? ಶಿಂದೆ ಪಾರ್ಟಿ ಅದು, ಶಿಂದೆ ಅವರ ಪಾರ್ಟಿ. ಎಸ್, ಕೆಸಿ ವೇಣುಗೋಪಾಲ್ ಅವರು ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಅಪ್ಡೇಟ್. ಚಂದ್ರಬಾಬು ನಾಯ್ಡು ಅವರನ್ನ ಕೆಸಿ ವೇಣುಗೋಪಾಲ್ ಸಂಪರ್ಕ ಮಾಡುವಂತಹ ಪ್ರಯತ್ನ. ಟಿಡಿಪಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಟಿಡಿಪಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರಿಂದ. ಇದೇ ಕಾರಣಕ್ಕೆ ತಕ್ಷಣ ದೆಹಲಿಗೆ ಬರುವಂತೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏಕಾಂಗಿಯಾಗಿ ಈ ಬಾರಿ ಸರ್ಕಾರ ರಚಿಸೋಕೆ ಬೇಕಾದಂತಹ ನಂಬರ್ಸ್ ಇಲ್ಲ. 230, 240 ಆಸುಪಾಸಿನಲ್ಲಿದೆ ಬಿಜೆಪಿಯ ಸೀಟ್ಗಳು. ಮೈತ್ರಿ ಪಕ್ಷಗಳ ಬೆಂಬಲ ಬಿಜೆಪಿಗೆ ಅನಿವಾರ್ಯ. ಹಾಗಾಗಿನೇ ದೊಡ್ಡ ಶೇರ್ ಹೋಲ್ಡರ್ ಆಗಿರುವಂತಹ ಟಿಡಿಪಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಕೂಡಲೇ ಬರುವಂತೆ ಕರೆಯನ್ನ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ. ಒಂದ್ ಕಡೆ ಇಂಡಿಯಾ ಮೈತ್ರಿಕೂಟದಿಂದ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಿತೀಶ್ ಕುಮಾರ್ ಅವರನ್ನ ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆ. ನಿತೀಶ್ ಕುಮಾರ್ ಅವರನ್ನ ಸೆಳೆಯೋದಕ್ಕೆ ಈಗ ಸೋನಿಯಾ ಗಾಂಧಿ ಅವರು ಮುಂದಾಗಿದ್ದಾರೆ ಅನ್ನುವಂತಹ ಪ್ರಯತ್ನ. ನಿತೀಶ್ ಕುಮಾರ್ ಅವರ ಬಗ್ಗೆ ಅವರು ಇಂಥದ್ದೇ ಪಕ್ಷದ ಜೊತೆ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪಲ್ಟು ರಾಮ್ ಅಂತ ಹೆಸರಾದವರು ನಿತೀಶ್ ಕುಮಾರ್. ಎಸ್, ನಿತೀಶ್ ಕುಮಾರ್ ಅವರ ನಿರ್ಧಾರ. ಇಂಡಿಯಾ ನಿತೀಶ್ ಕುಮಾರ್ ಅವರ ಕನಸಿನ ಕೂಸು ಕೂಡ ಇಂಡಿಯಾ ಮೈತ್ರಿಕೂಟ. ಆರಂಭದಲ್ಲಿ ಅದರ ನೇತೃತ್ವ ವಹಿಸಿದ್ದು ಕೂಡ ನಿತೀಶ್ ಕುಮಾರ್. ಆನಂತರ ಅವರು ಏನೋ ನಾಯಕತ್ವದ ಸಮಸ್ಯೆ ಸ್ಟಾರ್ಟ್ ಆಗಿ ಎದ್ದು ಹೋದ್ರು. ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಗೊತ್ತಾಗದಾಗಿದೆ, ಅವರು ಎದ್ದು ಹೋಗ್ಬಿಟ್ರು. ನೇರವಾಗಿ ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿ ಬಿಜೆಪಿ ಜೊತೆಗೆ ಮತ್ತೆ ಸರ್ಕಾರ ಮಾಡಿದ್ರು. ಸೊ ನಿತೀಶ್ ಕುಮಾರ್ ಅವರ ನಿರ್ಧಾರ ಏನು? ಮತ್ತೊಂದೆಡೆ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಸಭೆಯಾಗ್ತಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಸಭೆಯಾಗ್ತಾ ಇದೆ. ಬಿಜೆಪಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅವರು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಸಾಮಾನ್ಯವಾಗಿ ಪ್ಲಾನ್ ಬಿ ಇರುತ್ತೆ. ಬಿಜೆಪಿ ಪ್ಲಾನ್ ಬಿ ಅನ್ನೋದನ್ನ ಮಾಡಿಕೊಳ್ಳೇ ಇಲ್ಲ. ಬಿಕಾಸ್ ಎಕ್ಸಿಟ್ ಪೋಲ್ನ ಫಲಿತಾಂಶ ನೋಡಿ, ಇಲ್ಲ 300ರ ಮೇಲೇನೆ ನಮ್ದು ಏನಿದ್ರು ಕೂಡ ಅನ್ನೋ ಲೆಕ್ಕಾಚಾರ ಇತ್ತು. 400 ಅಂತ ಅವ್ರ ಲೆಕ್ಕಾಚಾರ ಇತ್ತು. ಪ್ಲಾನ್ ಬಿ ಇರಲೇ ಇಲ್ಲ. ಈಗ ಶುರುವಾಗಿದೆ. ಈಗ ಅನಿವಾರ್ಯತೆಗೆ ಸಿಲುಕಿ ಬಿಜೆಪಿ ನಾಯಕರು ಎಲ್ಲರನ್ನೂ ಸಂಪರ್ಕಿಸ್ತಾ ಇದ್ದಾರೆ. ಸಭೆಯ ಮೇಲೆ ಸಭೆಯನ್ನ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ನಿತೀಶ್ ಕುಮಾರ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಚಂದ್ರಬಾಬು ನಾಯ್ಡು ತೆಗೆದುಕೊಳ್ಳುವಂತ ನಿರ್ಧಾರ ಯಾವುದು ಅನ್ನೋದು ಕೂಡ ಬಹಳ ಮುಖ್ಯ.
1998ರಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ರು. ಅವತ್ತು ವಾಜಪೇಯಿ ಜೊತೆ ಹೆಜ್ಜೆ ಹಾಕಿದ್ರು. ಈ ಬಾರಿ ಮೋದಿ ಜೊತೆ ಹೆಜ್ಜೆ ಹಾಕ್ತಾರ. ವಾಜಪೇಯಿ ಒಬ್ಬ ಮುತ್ಸದಿ ರಾಜಕಾರಣಿ. ನರೇಂದ್ರ ಮೋದಿ ಅವರಿಗೆ ಆ ಪವರ್ ಇದೆಯಾ ಗೊತ್ತಿಲ್ಲ. ಇಲ್ಲಿಯವರೆಗಿನ ಅವರ ರಾಜಕೀಯ ಜರ್ನಿಯಲ್ಲಿ ಮೈತ್ರಿ ಸರ್ಕಾರವನ್ನು ಅವರು ನಡೆಸಿಲ್ಲ. ಸೊ ಇದು ಗಮನಿಸಬೇಕಾದಂತ ವಿಚಾರ. ವಾಜಪೇಯಿ ಅವರು 20ಕ್ಕೂ ಅಧಿಕ ಪಾರ್ಟಿಗಳನ್ನ ಕಟ್ಟಿ ಅಥವಾ 20ಕ್ಕೂ ಅಧಿಕ ಪಕ್ಷಗಳ ಜೊತೆಗೆ ಸರ್ಕಾರ ಮಾಡಿದ್ರು 5 ವರ್ಷ. ನರೇಂದ್ರ ಮೋದಿ ಅವರಿಗೆ ಅದು ಸಾಧ್ಯನಾ? ಸೊ ಬಹಳ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ಸು. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಇನ್ನುಳಿದಂತ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷದ ನಾಯಕರು ಇವರ ಮರ್ಜಿಗೆ ಒಳಗಾಗಿ ನರೇಂದ್ರ ಮೋದಿ ಅವರ ಅಧಿಕಾರವನ್ನು ಮಾಡಬೇಕಾಗತ್ತೆ. ಆ ರೀತಿ ಅಧಿಕಾರ ಮಾಡಿದ್ರೆ ಬಿಜೆಪಿ ಬೆಂಬಲಿಗರ ಪಾಲಿನ ಪವರ್ಫುಲ್ ನರೇಂದ್ರ ಮೋದಿ ಪವರ್ಫುಲ್ ಆಗೇ ಇರ್ತಾರ? ಇದೆಲ್ಲವೂ ಕೂಡ ಉದ್ಭವ ಆಗ್ತಾ ಇರುವಂತ ಪ್ರಶ್ನೆ. ಯಾಕಂತಂದ್ರೆ ಮೈತ್ರಿ ಸರ್ಕಾರ ನಡೆಸೋದು ಅಂತಂದ್ರೆ ಹಗ್ಗದ ಮೇಲಿನ ನಡಿಗೆ. ಆ ಹಗ್ಗದ ಮೇಲಿನ ನಡಿಗೆ ನರೇಂದ್ರ ಮೋದಿ ಅವರಿಗೆ ಆಗತ್ತಾ ಅನ್ನೋ ಪ್ರಶ್ನೆ ಇದೆ. ಸೊ ಈಗ 302 ತೋರಿಸ್ತಾ ಇದೆ NDA ಮೈತ್ರಿಕೂಟ. ಸೊ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಒಮ್ಮೆ ಮತ್ತೆ ಬೀಳುತ್ತೆ. ಒಳ್ಳೆ ಶೇರ್ ಮಾರ್ಕೆಟ್ ತರ ಆಗಿಬಿಟ್ಟಿದೆ ಇದು. 302 ಒಮ್ಮೆ ಬರುತ್ತೆ, ಮತ್ತೆ 280ಕ್ಕೆ ಕುಸಿಯುತ್ತೆ. ಸೊ ಆ ರೀತಿ ನಂಬರ್ಸ್ ಚೇಂಜ್ ಆಗ್ತಾ ಇರೋದನ್ನ ನೋಡ್ತಾ ಇದೆ.